ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು KPTCL ಚೆಸ್ಕಾಮ್ ಒಂದು ಕೌನ್ಸ್ಲಿಂಗ್ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ಜೆಸ್ಕಾಮ್ ಪವರ್ಮ್ಯಾನ್ನ ಒಂದು ಕೌನ್ಸ್ಲಿಂಗ್ ಅಪ್ಡೇಟ್, ಈ ಎಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಚೆಸ್ಕಾಮ್ನ ಕೌನ್ಸ್ಲಿಂಗ್ ಬಂದುಬಿಟ್ಟು 20ನೇ ತಾರೀಕು ಈಗಾಗಲೇ ಡೇಟ್ ಅನೌನ್ಸ್ ಆಗಿದೆ. ಇನ್ನು 6 ದಿನದಲ್ಲಿ ಕೌನ್ಸ್ಲಿಂಗ್ ನಡೆಯುತ್ತೆ. ಓಕೆ, ಇದಕ್ಕೆ ಯಾರೆಲ್ಲ ಕೌನ್ಸ್ಲಿಂಗಲ್ಲಿ ಒಂದು ಲೀಸ್ಟಲ್ಲಿ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಸಹ ಏನು ಮಾಡ್ತಾರೆ ಅಂತಂತಂದರೆ ಅವತ್ತು ನೇಮಕಾತಿ ಆದೇಶವನ್ನು ಅಂದರೆ ನಿಮಗೆ ಆರ್ಡರ್ ಕಾಪಿಯನ್ನು ಕೊಡ್ತಾರೆ ಒಂದು, ಮತ್ತು ನಿಮ್ಮ ವರ್ಕ್ ಎಲ್ಲಿರುತ್ತೆ ಎಂಬುದರ ಒಂದು ಸ್ಥಳವನ್ನು ಸಹ ಅಲ್ಲಿ ನಿಮಗೆ ಕೊಡ್ತಾರೆ. ಓಕೆ, ಯಾವ ಸ್ಥಳಕ್ಕೆ ನೀವು ಜಾಯ್ನ್ ಆಗಬೇಕು ಅಂತೇಳಿ. ಓಕೆ, ಇನ್ನೊಂದೇನಪ್ಪ ಅಂದರೆ ನೀವು ಇದೇ ಸ್ಥಳಕ್ಕೆ ನಿಯುಕ್ತಿ ಆಗಬೇಕು ಅಂತೇಳಿ ಆಲ್ರೆಡಿ ಅವರು ಆದೇಶ ಪ್ರತಿಯಲ್ಲಿ ಅಥವಾ ಜಾಯಿನ್ ಲೆಟರ್ಸಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಓಕೆ, ನೀವು ಹೋಗಿ ಏನು ಸೆಲೆಕ್ಟ್ ಮಾಡುವ ಹಂಗಿಲ್ಲ, ಹೌದಾ? ಕೆಲವರು ಅಂದ್ಕೊಂಡಿರ್ಬೋದು ನಾವೇ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಆ ರೀತಿಯಾಗಿ ಇಲ್ಲ, ಅವರು ಆಲ್ರೆಡಿ ನೇಮಕಾತಿ ಆದೇಶದಲ್ಲಿ ಅಥವಾ ನಿಮಗೆ ಕೊಡುವಂಥ ಜಾಯ್ನಿಂಗ್ ಲೆಟರ್ಸ್ನಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಆ ದಿನಾಂಕದೊಳಗೆ ನೀವು ಹೋಗಿ ಜಾಯ್ನಿಂಗ್ ಆಗಬೇಕು. ಓಕೆ, ಆ ದಿನಾಂಕದೊಳಗೆ ಅಂಥೇಳಿ ನಿಮ್ಮ ಒಂದು ಆದೇಶ ಪ್ರತಿಯಲ್ಲಿಯೇ ಇರ್ತದೆ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟು ಸೆಕೆಂಡ್ ಲಿಸ್ಟು, ಯಾಕಂತಂದರೆ ಕೆಲವೊಬ್ಬರದ್ದು ಅದರಲ್ಲಿ ಲೀಸ್ಟಲ್ಲಿ ನೇಮಲ್ಲಿ ಬಂದಿಲ್ಲ. ಅದು ಯಾವ ಬರುತ್ತೆ ಅಂತಂದರೆ ನಿಮ್ಮದು 20ನೇ ತಾರೀಕು ಇರೋ ಕಾರಣಕ್ಕಾಗಿ ಸ್ವಲ್ಪ ಆಲ್ರೆಡಿ ಲೇಟ್ ಮೊದಲೇ ಕೊಟ್ಟಿದ್ದಾರೆ ಜಾಸ್ತಿ ದಿನವನ್ನು. ಹಾಗಾಗಿ ನಿಮ್ಮನ್ನು ಸಹ 20ನೇ ತಾರೀಕಿನೇ ನೇಮಕಾತಿ ಆದೇಶ ಕೊಡಬಹುದಾ ಅಂತ ನೋಡಿದಾಗ, ಆ ರೀತಿಯಾಗಿ ಕೊಡೋ ಆಗಿದ್ದರೆ ನಿಮಗೆ ಸೋಮವಾರ ಅಷ್ಟೊತ್ತಿಗೆ ಮತ್ತೊಂದು ಲಿಸ್ಟನ್ನು ಬಿಡ್ತಾರೆ ಕೌನ್ಸ್ಲಿಂಗ್ಗೋಸ್ಕರ ಚೆಸ್ಕಾಮ್ ಅವರು. ಓಕೆ, ಯಾಕಂತಂದರೆ ಒಂದು ವಾರ ಆಯಿತು, ಸರಿಸುಮಾರು ಒಂದು 10ರಿಂದ 15 ದಿನ ಮೊದಲೇ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ, ಗೊತ್ತಾ, ಕೌನ್ಸ್ಲಿಂಗ್ ಡೇಟನ್ನು. ಹಾಗಾಗಿ ಈ ಮಧ್ಯದಲ್ಲಿ ಈ ಒಂದು ವಾರದಲ್ಲಿ ಎಷ್ಟು ಮತ್ತೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಆಗಿವೆ, ಸರಿಸುಮಾರು 75 ಖಾಲಿದು. ಈ 75 ಜನನೂ ಕೊಟ್ಟಿರಲ್ಲ, ಆಲ್ಮೋಸ್ಟ್ ಮತ್ತೊಂದು 50 ಜನ ಕೊಟ್ಟಿದ್ದರು ಅಂತಂದರೆ ಅವ್ರನ್ನೂ ಸಹ ಇದರಲ್ಲಿ ಆ್ಯಡ್ ಮಾಡುವಂತಹ ಚಾನ್ಸಸ್ಸು ಸಹ ಇದೆ. ಓಕೆ, ಅದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಸೋಮವಾರ ಅಥವಾ ಮಂಗಳವಾರ ಅಷ್ಟೊತ್ತಿಗೆ ಮತ್ತೊಂದು ಲೀಸ್ಟನ್ನು ಅವರು ಬಿಟ್ಟರೆ ಗೊತ್ತಾಗುತ್ತೆ. ಬಿಡದೇ ಇದ್ದಲ್ಲಿ ನಿಮಗೆ 100% ಮತ್ತೊಮ್ಮೆ ಮಾಡೇ ಮಾಡ್ತಾರೆ. ಓಕೆ, KPTCL ಅವರೇ ನೋಡ್ಬೋದು, ನಿಮಗೆ 3 ಬಾರಿ ಕೌನ್ಸ್ಲಿಂಗನ್ನು ನಡೆಸ್ತಾ ಇದ್ದಾರೆ. ಓಕೆ, ಈಗಾಗಲೇ 2 ಬಾರಿ ಮುಗೀತು, ಮತ್ತೊಂದು ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಅವಕಾಶ ಕೊಡ್ತಾರೆ. ಬಟ್ ನೀವು ಸಹ ಆದಷ್ಟು ಬೇಗನೆ ಏನು ಮಾಡಿ ಅಂತಂತಂದರೆ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ನಿಮ್ಮದು ಸಹ ಬೇಗ ಆಗುತ್ತೆ ಒಂದು ಪ್ರೊಸೆಸ್ಸು, ನೀವು ಬೇಗ ಜಾಯಿನ್ ಆಗ್ಬೋದು. ಓಕೆ, ಹಾಗೆ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟಿಲ್ವೋ ಆದಷ್ಟು ಬೇಗನೆ ಕೊಡಿ ಅಂತ ಹೇಳ್ತಾ, ಈಗ ನಾವು ಜೆಸ್ಕಾಮ್ದು ಪವರ್ಮ್ಯಾನ್ದು ಕೌನ್ಸ್ಲಿಂಗ್ ಯಾವಾಗಿರ್ಬೋದು ಅಂತ ನೋಡಿದಾಗ ನಿಮ್ಮದು ಆಲ್ಮೋಸ್ಟ್ ಇನ್ನೊಂದು ಮುಂದಿನ ವಾರದಲ್ಲಿಯೂ ಸಹ ಬರ್ಬೋದು. ಈಗ ಜೆಸ್ಕಾಮ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಕಾಲ್ ಕನೆಕ್ಟ್ ಆಗ್ತಾಯಿಲ್ಲ ಸ್ನೇಹಿತರೆ, ಯಾವಾಗಿಂದನೂ ಕಾಲ್ ಕನೆಕ್ಟ್ ಆಗೋಲ್ಲ. ಬಟ್ ಆಲ್ಮೋಸ್ಟ್ ಹೇಳೋದಾದರೆ ನಿಮ್ಮದು ಮುಂದಿನ ವಾರದೊಳಗೆ ನಿಮ್ಮದು ಬರುವಂಥ ಚಾನ್ಸ್ ಇದೆ. ಏನೋ ಕೌನ್ಸ್ಲಿಂಗು ಒಂದು ಅಪ್ಡೇಟು ಮುಂದಿನ ವಾರ ಬರುತ್ತೆ. ಮುಂದಿನ ಶನಿವಾರದಷ್ಟೊತ್ತಿಗೆ ನೀವು ನೋಡ್ಬೋದು ಜೆಸ್ಕಾಮ್ ಕೌನ್ಸ್ಲಿಂಗ್ನ ಒಂದು ಅಪ್ಡೇಟ್. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ವೇಟ್ ಮಾಡಿ. ಮತ್ತು ಸಹ ಯಾರು ಜೆಸ್ಕಾಮ್ ಅವರು ಕೊಟ್ಟಿಲ್ವೋ ಆದಷ್ಟು ಬೇಗ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಿ. ಅವರು ಕೌನ್ಸ್ಲಿಂಗ್ ನಡೆಸೋದಕ್ಕೆ ಏನು ಪ್ರಾಬ್ಲಮ್ ಇರೋಲ್ಲ, ನೀವು ಡಾಕ್ಯುಮೆಂಟ್ಸ್ ಸರಿಯಾಗಿ ಜನ ಏನಪ್ಪ ಅಂತಂದರೆ ಇದು ಮಾಡಿರಲ್ಲ, ಸಬ್ಮಿಟ್ ಮಾಡಿರಲ್ಲ ಬೇಗ. ಹಾಗಾಗಿ ಅವರು ಕೌನ್ಸ್ಲಿಂಗ್ ಡಿಲೇ ಮಾಡ್ತಾರೆ ಹೊರತು ನೀವು ಎಷ್ಟು ಬೇಗ ಕೊಡ್ತೀರೋ ಅಷ್ಟು ಬೇಗ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತೀರೋ ನಿಮ್ಮದು ಕೌನ್ಸ್ಲಿಂಗ್ ನಡೆಯುತ್ತೆ. ಓಕೆ, ನೀವೆಷ್ಟು ಡಿಲೇ ಮಾಡ್ತೀರೋ ಅಷ್ಟು ಡಿಲೇ ಆಗ್ತದೆ. ಓಕೆ, ಹಾಗೆ ಪ್ರತಿಯೊಬ್ಬರು ಸಹ ಬೇಗನೆ ನೀವು ಡಾಕ್ಯುಮೆಂಟ್ಸನ್ನು ಕೊಟ್ಟು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.